ಕುಂದಲಗುರ್ಕಿ ಪಂಚಾಯಿತಿ ಎದುರು ವಿಕಲಚೇತನ ಸಂತೋಷ ನಿರ್ದಿಷ್ಟ ಧರಣಿ ನಿವೇಶನ ಕಿತ್ತುಕೊಂಡ ದೂರು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಆಕ್ರೋಶ ಶಿಡ್ಲಘಟ್ಟ ಕುಂದಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಕಲಚೇತನ ಸಂತೋಷ್ ಅವರು ತಮ್ಮ ನಿವೇಶನವನ್ನು ಅಕ್ರಮವಾಗಿ ಬೇರೆಯವರಿಗೆ ಖಾತೆ ಮಾಡಲಾಗಿದೆ ಎಂದು ಆರೋಪಿಸಿ 2 ದಿನಗಳಿಂದ ಪಂಚಾಯತಿ ಆವರಣದಲ್ಲಿ ಹಗಲು ರಾತ್ರಿ ಅನಿರ್ದಿಷ್ಟ ಧರಣಿ ನಡೆಸುತ್ತಿದ್ದಾರೆ. ಸಂತೋಷ್ ಅವರ ಪ್ರಕಾರ 2013 ರಿಂದ 14 ರಲ್ಲಿ ಇಂದಿರಾ ಆವಾಸ್ ಯೋಜನೆಯಡಿ ಮನೆ ಮಂಜೂರುಗೊಂಡಿದ್ದು, ಅಡಿಪಾಯಕ್ಕೆ 29,800 ರೂಪಾಯಿ ಬಿಡುಗಡೆ ಕೂಡ ಆಗಿತ್ತು. ಆದರೆ ನಂತರ ಪಂಚಾಯಿತಿ ಅಧಿಕಾರಿಗಳು ಬಂದು, ಈ ಜಾಗ ನಿಮ್ಮದು ಅಲ್ಲ ಎಂದು ಹೇಳಿ ಹಾಕಿದ್ದ ಪಾಯವನ್ನು ಕಿತ್ತುಹಾಕಿದ್ದಾರೆ ಎಂದು ಅವರು ದೂರು ನೀಡಿದ್ದಾರೆ. 2014 ರಿಂದ ಹಲವು ಬಾರಿ ಮನವಿ ಮಾಡಿದರೂ ಪರಿಹಾರ ದೊರಕಿಲ್ಲ ಎಂದು ಸಂತೋಷ್ ವಾದಿಸಿದರು. ಮಾನವ ಹಕ್ಕುಗಳ ಸಂಸ್ಥಾಪಕ ಸಿ. ಎಂ. ಬೈರೇಗೌಡ ಮಾತನಾಡಿ, ಸ್ಥಳೀಯರಿಗೆ ನಿವೇಶನ ಕೊಡದೆ ಹೊರಗಿನಿಂದ ಬಂದವರಿಗೆ 36 ಗುಂಟೆ ಈ ಖಾತೆ ಮಾಡಿರುವುದು ಗಂಭೀರ ಅಕ್ರಮ ಎಂದು ಆರೋಪಿಸಿದರು. ಗ್ರಾಮಸ್ಥರು ಕೂಡ ಪಂಚಾಯಿತಿಯ ಕಾರ್ಯಪದ್ಧತಿಯನ್ನು ಪ್ರಶ್ನಿಸಿ, ಸ್ಥಳೀಯರಿಗೆ ಮನೆ, ನಿವೇಶನ, ಕುರಿ ಶೆಡ್, ಮೂಲ ಸೌಲಭ್ಯ ಯಾವುದೂ ಸಿಗುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪಂಚಾಯಿತಿ ಕಚೇರಿಯಲ್ಲಿ ಸ್ವಚ್ಛತೆಯ ಕೊರತೆ, ಡಿಜಿಟಲ್ ಗ್ರಂಥಾಲಯ ಸಿಬ್ಬಂದಿಗೆ ಸಂಬಳ ಬಾಕಿ, ಕಚೇರಿಯಲ್ಲಿ ಕಂಪ್ಯೂಟರ್ ಕೂಡ ಇಲ್ಲ ಎಂಬ ಸಮಸ್ಯೆಗಳನ್ನು ಗ್ರಾಮಸ್ಥರು ತಿಳಿಸಿದ್ದಾರೆ. 2 ದಿನಗಳಿಂದ ವಿಕಲಚೇತನ ವ್ಯಕ್ತಿ ಧರಣಿಯಲ್ಲಿ ಕುಳಿತಿದ್ದರೂ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡದಿರುವುದು ಗ್ರಾಮಸ್ಥರಲ್ಲಿ ಕೋಪಕ್ಕೆ ಕಾರಣವಾಗಿದೆ. ಧರಣಿಗೆ ಕಾರಣವಾದ ಸಮಸ್ಯೆಯನ್ನು ತಕ್ಷಣ ಪರಿಹರಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕು ಕುಂದಲಗುರ್ಕಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯತಕ್ಕಂಥ ಅವ್ಯವಹಾರಗಳು ಹಾಗೂ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಅಧಿಕಾರಿಗಳ ನಿರ್ಲಕ್ಷ್ಯತನ ಯಾವ ಥರ ಐತೆ ಅಂತಂದ್ರೆ, ನೋಡಿ, ಇವರು ಸಂತೋಷ್ ಅಂತ ಸುಮಾರು ನಿವೇಶನದಲ್ಲಿ 40 ವರ್ಷಗಳಿಂದ ಇವರೇ ಸ್ವಾಧೀನ ಅನುಭವದಲ್ಲಿರ್ತಾರೆ. ಅದ್ರ ಒಂದು ಅನುಗುಣವಾಗಿ ಇವರಿಗೆ ಏನು ಮನೆ ಒಂದು ಗ್ರಾಂಟ್ ಆಗಿ ಇವರಿಗೆ ಗ್ರಾಂಟ್ ಮನೆ ಅಂತ ಒಂದು ಸರ್ಕಾರದಿಂದ ಮಂಜೂರಾತಿ ಆಗಿರ್ತೈತೆ. ಮಂಜೂರಾತಿ ಆಗಿ ಪಾಪ ಅಂಗವಿಕಲಿಗ ಈ ವ್ಯಕ್ತಿ ಆ ಒಂದು ಪಾಯ ನಿರ್ಮಾಣ ಮಾಡೋದಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾನೆ ಅದು ನಮಗ್ ಗೊತ್ತಿಲ್ಲ, ಆ ವ್ಯಕ್ತಿ ಗೊತ್ತಿರುತ್ತದೆ. ಪಾಯ ಹಾಕಿ ಅದು GPS ಸಹ ಅಧಿಕಾರಿಗಳು ಮಾಡಿರ್ತಾರೆ. ಯಾರು ಗಮನಕ್ಕೆ ತರದೆ ಏಕಾಏಕಿ ಕೆಲವೊಂದು ವ್ಯಕ್ತಿಗಳು ಬಂದು ರಾತ್ರಿ JCB ಮುಖಾಂತರವಾಗಿ ಅದನ್ನ ಒಡೆದು ಬಿಸಾಕಿರ್ತಾರೆ. ಅಂದ್ರೆ ಈ ಒಬ್ಬ ಅಂಗವಿಕಲನಿಗೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ, ಕನಿಷ್ಠ ಪಕ್ಷ ಏನು ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಆಗ್ಲಿ ಅಥವಾ ಒಬ್ಬ ಅಧ್ಯಕ್ಷರು ಆಗ್ಲಿ ಅದನ್ನು ಬಂದು ಪ್ರಶ್ನೆ ಮಾಡಂತ ಅಧಿಕಾರ ಯಾರಿಗೂ ಇಲ್ಲವಾಗಿದೆಯಾ? ಸಾರ್ವಜನಿಕರು ಇಷ್ಟು ಜನ ಸುಮಾರು ಜನ ಇವರು ಚುನಾವಣೆ ಸಮಯದಲ್ಲಿ ಅವರಿಗೆ ಮತಗಳನ್ನ ಹಾಕುವುದು ಏನಕ್ಕೋಸ್ಕರಗೆ? ಜನರ ಯೋಗಕ್ಷೇಮ ವಿಚಾರಣೆ ಮಾಡೋದಕ್ಕೋಸ್ಕರಗೆ ಅಥವಾ ಇವ್ರ ಕಷ್ಟ ಕಾರ್ಪಣ್ಯಕ್ಕೋಸ್ಕರಗೆ ಅವರು ನಿಂತು ಕೆಲಸ ಮಾಡಿಕೊಡೋದಕ್ಕೋಸ್ಕರಗೆ ಅವರಿಗೆ ಚುನಾವಣೆಯಲ್ಲಿ ಗೆಲ್ಲಿಸಿ ಒಂದು ಸ್ಥಾನ, ಅಧ್ಯಕ್ಷ ಸ್ಥಾನ ಅಂತ ಕೊಟ್ಟಿರ್ತಾರೆ. ಕನಿಷ್ಠ ಪಕ್ಷ ಅವರು ಅಲ್ಲಿ ಹೋಗಿ ಅದನ್ನ ತಡೆಗಟ್ಟಿ ಅಧಿಕಾರಿಗಳ ಗಮನ ತಂದು ಅದನ್ನ ನಿಲ್ಲಿಸಬಹುದಾಯಿತು. ಅವರು ಸಹ ನಿಲ್ಲಿಸುವಂತ ಕೆಲಸ ಮಾಡಿಲ್ಲ. ಇಲ್ಲಿ ಅಧಿಕಾರಿಗಳು ಪ್ಲಸ್ ಇಲ್ಲಿ ರಾಜಕೀಯದಲ್ಲಿ ಇರ್ತಾರಲ್ವಾ ಕೆಲವು ಅಧ್ಯಕ್ಷರು ಇಬ್ರು ಕುಮ್ಮಕ್ಕಿನಿಂದ ಇವರಿಗೆ ಇಲ್ಲಿ ಅನ್ಯಾಯ ಮಾಡಿದ್ದಾರೆ ಅನ್ನೋದು ಒಂದು ಎದ್ದು ಕಾಣುತ್ತಾ ಇದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಬರೀ ಈ ಕುಂದಲಗುರ್ಕಿ ಗ್ರಾಮ ಪಂಚಾಯತ್ ಇಲ್ಲಿ ಸಮಸ್ಯೆಗೆ ಕಂಡು ಬರ್ತಾ ಇಲ್ಲ. ಮೇನ್ ಏನಪ್ಪಾ ಅಂತಂದ್ರೆ, ಶಿಡ್ಲಘಟ್ಟ ತಾಲೂಕಿನಲ್ಲಿ ಇರ್ತಕ್ಕಂಥ EO ಅಧಿಕಾರಿಗಳು ಅಂತ ಏನಿದ್ದಾರೆ ಅವರಿಗೆ ಪರ್ಮನೆಂಟ್ ಹುದ್ದೆ ಶಿಡ್ಲಘಟ್ಟ EO ಅಲ್ಲ. ಅವರು ಸಹ ಎರಡು ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ EO ಅಧಿಕಾರಿಗಳು ಅಂತಂದ್ರೆ ಯೋಚನೆ ಮಾಡಬೇಕು. ಆ ಗ್ಯಾಪ್ ಅಲ್ಲಿ ಒಂದಿನ ಇಲ್ಲೊಂದು ಕಡೆ ಇನ್ಚಾರ್ಜ್ ಅಲ್ಲಿ ಇರ್ತಾರೆ, ಇನ್ನೊಂದು ದಿನ ಬೇರೆ ಕಡೆ ಇನ್ಚಾರ್ಜ್ ಅಲ್ಲಿ ಇರ್ತಾರೆ. ಈ ಜನಸಾಮಾನ್ಯರು ಕೊಡುವಂತ ಅರ್ಜಿಗೆ ಬೆಲೆ ಇಲ್ಲ ಅಂತ ಆಗಿದೆ ಈ ದಿನದಲ್ಲಿ. ಅಷ್ಟೇ ಅಲ್ಲ, ಬೇರೆ ಪಂಚಾಯತಿಗೆಲ್ಲ ಈ ಸೊತ್ತು ಮಾಡಬೇಕಂತ ಸಾಕಷ್ಟು ಅರ್ಜಿಗೆ ಕೊಟ್ಟಿದ್ದಾರೆ, ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಅಂತ ಹೇಳಿ ಅರ್ಜಿಗೆ ಕೊಟ್ಟಿದ್ದಾರೆ. ಈ ಶಿಡ್ಲಘಟ್ಟ ತಾಲೂಕು ಅವ್ಯವಸ್ಥೆ ನೋಡಿದ್ರೆ ಈ ಶಾಸಕರು ಏನಾಗಿದಾರೋ ಗೊತ್ತಿಲ್ಲ, ಈ MLA ಏನಾಗಿದಾರೋ ಗೊತ್ತಿಲ್ಲ. ಈ ಹಳ್ಳಿ ಭಾಗದಲ್ಲಿ ಬಂದ್ಬಿಟ್ರೆ ಜನ ಇಡೀ ಶಾಪ ಹಾಕ್ತಾ ಇದ್ದಾರೆ. ಈ ದಿನದಲ್ಲಿ ಇಡೀ ಶಾಪ ಹಾಕ್ತಾ ಇದ್ದಾರೆ.
ಏನು ನಮ್ಮ ವ್ಯವಸ್ಥೆ ಅಂತಾರೆ, ಎಲ್ಲಾ PDOಗಳು ಎಲ್ಲ ಎರಡೆರಡು ಕಡೆ ಕೆಲಸಗಳು ಮಾಡ್ತಾ ಇದಾರೆ. ಅದಕ್ಕೆ ಹೋಗ್ಲಿ, ಅದು ಮೇಲಧಿಕಾರಿಗಳಿಗೆ ಗಮನಕನ ಕಾರಣ ಅಂತಂದ್ರು ಕೂಡ ಈವ ಕೂಡ ಎರಡೆರಡು ಕಡೆ ಕೆಲಸ ಮಾಡ್ತಾ ಇದಾರೆ. ಸೂಕ್ತವಾದ ರೀತಿನಾಗ ಎಲ್ಲೂ ಯಾವ ಅಧಿಕಾರಿ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ಹಂಗಾಗಿ ಅವ್ರು ಕೆಲಸ ಮಾಡ್ತಾ ಇರೋದ್ರಿಂದ ಸಂಬಂಧ ಏನು ಸಣ್ಣ ಪುಟ್ಟ ಬಡವರು ಸಹ ನೋಡಿ ಈ ತರ ಪರಿಸ್ಥಿತಿಗೆ ಬಂದಿದೆ ಸ್ನೇಹಿತರೆ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೂಡಲೇ ಎಚ್ಚೆತ್ತುಕೊಂಡು ಇವರಿಗೆ ನ್ಯಾಯ ಒದಗಿಸಿಕೊಡೋ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಇಡೀ ತಾಲೂಕು ಟೋಟಲ್ ಬಂದ್ ಆಗುತ್ತೆ. ಈಗಲೇ ಹೇಳ್ತಾ ಇದೀವಿ, ಇಡೀ ತಾಲೂಕು ಟೋಟಲ್ ಆಗಿ ಬಂದ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಧಿಕಾರಿಗಳೇ. ನಾನು ಜೈ ಹಿಂದ್, ಜೈ ಕರ್ನಾಟಕ ಮಾತೆ.